ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಮಂಗಳವಾರ ನಡೆದ ವಾಲ್ಮೀಕಿ ಸಮುದಾಯದ ಕಾಂಗ್ರೆಸ್ ಮುಖಂಡರು ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ವಾಲ್ಮೀಕಿ ಸಮುದಾಯ ಅಭಿವೃದ್ಧಿ ನಿಗಮದ ನಿವೃತ್ತ ಅಧಿಕಾರಿ ಮೃತ್ಯುಂಜಯ, ಮೋದಿ ಆಡಳಿತದಲ್ಲಿ ದೇಶ ಅಪಾಯದ ದಿಕ್ಕಿನಲ್ಲಿ ಸಾಗುತ್ತಿದೆ. ಸಮುದಾಯದ ಮೀಸಲಾತಿ ಹೆಚ್ಚಳಕ್ಕೆ ಬಿಜೆಪಿ ಸರ್ಕಾರದ ವಿರುದ್ಧ ಸ್ವಾಮೀಜಿ ನಿರಂಜನಾನಂದಪುರಿ ಸ್ವಾಮೀಜಿ 257 ದಿನಗಳ ಧರಣಿ ನಡೆಸಿದರು ಎಂದರು. ಸ್ವಾಮೀಜಿಗಳ ಹೋರಾಟದ ಫಲ 3-5% ಹೆಚ್ಚಾಗಿದೆ ಹೊರತು ಇದು ಬಿಜೆಪಿ ಭಿಕ್ಷೆ ಅಲ್ಲ. ಸಂವಿಧಾನದಲ್ಲಿ ಧರ್ಮ ನಿರಪೇಕ್ಷ ತತ್ವ ಇರಬೇಕು. ಆದರೆ ಮೋದಿ ಸರ್ಕಾರ ಇದಕ್ಕೆ ಧಕ್ಕೆ ತರುವ ಕೆಲಸ ಮಾಡುತ್ತಿದೆ. ಈ ಬಗ್ಗೆ ವಾಲ್ಮೀಕಿ ಸಮುದಾಯ ಎಚ್ಚರಿಕೆಯಿಂದ ಇರಬೇಕು ಎಂದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯ ಅಂತಹ ಸಜ್ಜನ ರಾಜಕಾರಣಿಗೆ ಬೆಂಬಲ ನೀಡಬೇಕು. ಮೋದಿ ಅವರದ್ದು ದ್ವೇಷ ರಾಜಕಾರಣ ಎಂದರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮೀಸಲಾತಿಯನ್ನು ಹೆಚ್ಚಿಸಬೇಕು ಅಂತ ಏನು ಸ್ವಾಮೀಜಿಯವರು ಅಲ್ಲಿ ಒಂದು ಹೋರಾಟನ ನಡೆಸಿದ್ದು, ನಾವು ಇಲ್ಲಿ ಇರೋದು ಎಲ್ಲರೂ ಸಹ ಸುಮಾರು 257 ದಿನಗಳ ಕಾಲ ಮಳೆ ಬಿಸಿಲು ಗಾಳಿಯಂತೆ ನಾವು ಸ್ವಾಮೀಜಿಯವರಿಗೆ ಸಾಥ್ ಕೊಟ್ಟು ಅಂತಿಮವಾಗಿ ನಾವು ಆ ಮೀಸಲಾತಿ ಹೋರಾಟನ ಯಶಸ್ವಿಯಾಗಿ ನಿಭಾಯಿಸಿದ್ದೇವೆ. ಏನು 3% ಮೀಸಲಾತಿ ಇತ್ತು ಹೀಗೆ ಆ 3%ಲ್ಲೇ ನಾವು 50 ಜನ ಅಂದರೆ 50 ವಿವಿಧ ಪರಿಶಿಷ್ಟ ವರ್ಗದ ಜನರು ಆ ಮೀಸಲಾತಿ ಪ್ರಮಾಣವನ್ನು ರೂಪಿಸಿಕೊಳ್ಳಲಿಕ್ಕೆ ಅವಕಾಶ ಇತ್ತು. ಆದರೆ ನಮ್ಮ ಜನಸಂಖ್ಯೆ 6.55 ಇತ್ತು, ಅಂದರೆ ಸುಮಾರು 7%. ನೀವು ಕೊಡ್ತಾ ಇದ್ದಿದ್ದು 3%, ನಮಗೆ 7% ಕೊಡಬೇಕು ಅಂತ ಹೇಳಿ ನಾವು ಅನೇಕ ಬಾರಿ ಒಂದು ವೇದಿಕೆ ಬೇಕಲ್ಲ, ಒಂದು ಹೋರಾಟದ ಮುಖಂಡಬೇಕಲ್ಲ, ನಾವು ಸ್ವಾಮೀಜಿಯವರ ಮೇಲೆ ಒತ್ತಡ ಆದಾಗ ಸ್ವಾಮೀಜಿಯವರು ಅದನ್ನು ಕೈ ಇಟ್ಕೊಂಡು ಹೋರಾಟದ ಮುಂದುವರೆದು ನಾವೆಲ್ಲರೂ ಸಹ ನಮ್ಮ ಜಗನ್ನಾಯಕರಾಗಲಿ ನಮ್ಮ ಜೊತೆ ಬಂದಿರುವಂಥ ನಮ್ಮ ಬಂಧುಗಳಾಗಲಿ ಅನೇಕ ಬಾರಿ ನೀವು ಫ್ರೀಡಂ ಪಾರ್ಕ್ ಬಂದು ಹೋರಾಟ ಮಾಡಿದ್ರಿ. ಆ ಹೋರಾಟದ ಫಲವೇ 3% ಮೀಸಲಾತಿ 7% ಆಗಿದೆ. ನೋಡಿ, ಸಂವಿಧಾನದಲ್ಲಿ ಧರ್ಮ ನಿರಪೇಕ್ಷತೆ ಇರೋದು ಇರಬೇಕು ಅಂತ ಹೇಳ್ತಾರೆ. ಅಂದರೆ ಯಾವ ಧರ್ಮ ಎಲ್ಲವೂ ಸಹ ಧರ್ಮಗಳು ಈ ದೇಶದಲ್ಲಿದೆ. ನಾನು ಒಂದು ವಿಷಯ ಹೇಳ್ತೀನಿ. ಭಾರತ ದೇಶ ಅಥವಾ ಭರತಖಂಡ ಅಂತಂದರೆ ಈ ಭರತಖಂಡದಲ್ಲಿ ಸಾವಿರಾರು ಜಾತಿಗಳಿದೆ, ನೂರಾರು ಧರ್ಮಗಳಿದೆ, ಅವರದೇ ಆದಂತಹ ಸಂಸ್ಕೃತಿ ಸಂಪ್ರದಾಯಗಳಿದೆ. ಎಲ್ಲರೂ ಸಹ ಈ ಭರತಖಂಡದ ಜಾತಿಯನ್ನು ಜೀವನ ಮಾಡ್ತಾರೆ. ಅಂದರೆ ನೂರಾರು ಧರ್ಮಗಳು, ನೂರಾರು ಜಾತಿಗಳು, ನೂರಾರು ಸಂಪ್ರದಾಯಗಳು, ನೂರಾರು ಸಂಸ್ಕೃತಿ ಇದ್ದರೂ ಸಹ ಈ ದೇಶ ಅನೇಕ 1947ರಲ್ಲಿ ಸ್ವತಂತ್ರ ಕಂಡು ಇವತ್ತಿನವರೆಗೆ ಒಂದೇ ಯೂನಿಟ್ ಆಗಿ ಒಂದೇ ಒಂದು ಒಗ್ಗಟ್ಟಾಗಿ ಈ ದೇಶ ಇದೆ ಅನ್ನೋದನ್ನು ನಮಗೆ ತೋರಿಸ್ಕೊಳ್ತಾ ಇದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಗಾವಿರಾಯಪ್ಪ, ಸುಬ್ಬರಾಯಪ್ಪ, ಅಶ್ವಥ್ ನಾರಾಯಣ, ನರಸಿಂಹಪ್ಪ, ಗೌರಿಬಿದನೂರು ಬಾಬಣ್ಣ, ಆನಂದ ಕೂರ್ಮ ಗುರಯ್ಯ, ಮಹಿಳಾ ಮುಖಂಡರಾದ ಶುಭ ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.